ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ವ್ಲಾಗ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ಮಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ಪಿಜನ್ ಹಾಕಿ ಆಡ್ತಾ ಇದ್ದಾನೆ, ಪಿಜನ್ ನೋಡ್ತಾ ಇದ್ದಾನೆ. ಹಾಯ್ ಗಾಯ್ಸ್. ಈ ವೆದರ್ಗೆ ಕರೆಕ್ಟಾಗಿ ಪುಲ್ಕಾನು ಮಟನ್ ಮಸಾಲಾನು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಫಸ್ಟ್ ನಾನು ಇಲ್ಲಿ ಮಟನ್ ಶಾಪಿಗೆ ಹೋಗಿ ಮಟನ್ ಕಟ್ ಮಾಡಿಸ್ಕೊಂಡ್ಬಂದ್ವಿ. ನಾವಿಲ್ಲಿ 1 kg ಮಟನ್ ತೊಗೊಂಡಿದ್ವಿ. ಅರ್ಧ ತೊಡೆ ಪೀಸ್ ಓಡಿಸ್ಕೊಂಡ್ವಿ ಮತ್ತು ಅರ್ಧ ಸರ್ಸೆನ ಓಡಿಸ್ಕೊಂಡ್ವಿ. ಸರ್ಸೆನ ಅಂದರೆ ನನಗೆ ತುಂಬ ಇಷ್ಟ, ಅದಕ್ಕೆ ಅರ್ಧ ಸರ್ಸೆನ ಓಡಿಸ್ಕೊಂಡ್ವಿ. ವೆಜಿಟೇರಿಯನ್ಸ್ ಯಾರಾದರೂ ಈ ವಿಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ನೀವು ಸ್ಕಿಪ್ ಆಗ್ಬೋದು. ಮಟನ್ ತುಂಬಾ ಚೆನ್ನಾಗಿತ್ತು. ಅವರ 2 ಎಕ್ಸ್ಟ್ರಾ ವಿಸಲ್ ಹಾಕೋಕ್ಕೆ ಹೇಳಿದ್ರು, ಬಟ್ ಇಲ್ಲ, ಅದು ಒಂದು 5 ವಿಷಲ್ಗೆ ತುಂಬಾ ಚೆನ್ನಾಗಿ ಬೆಂದ್ಬಿಡ್ತು. ಫಸ್ಟು ನಾವು ಇಲ್ಲಿ ಕುಕ್ಕರ್ನ ಇಟ್ಬಿಟ್ಟು ಒಂದು 2ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಬೇಕು, ಇದು ಒಗ್ಗರಣೆ ಕೊಡೋಕ್ಕೆ. ಈ ಎಣ್ಣೆ ಬಿಸಿ ಆಗಿದ್ಮೇಲೆ ಒಂದು ಸ್ವಲ್ಪ ಬೆಚ್ಚಗಾದ್ಮೇಲೆ ಅದಕ್ಕೆ ನಾವು ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ನೀವು ಜಾಸ್ತಿ ಗ್ರೀನ್ ಚಿಲ್ಲೀಸ್ನ ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ಬೇಕು ಅಂತ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಅಂದರೆ 4ರಿಂದ 5 ಗ್ರೀನ್ ಚಿಲ್ಲೀಸ್ನ ಹಾಕ್ಕೊಂಡೆ. ಹಾಗೆ ಅದ್ರ ಜೊತೆ ನಾನು ಕರಿ ಲೀವ್ಸ್ನ ಒಗ್ಗರಣೆಗೆ ಹಾಕ್ಕೊಂಡೆ. ಅದು ಒಂದು ಸ್ವಲ್ಪ ಚಿಟಪಟ ಅಂತ ಅಂದ ತಕ್ಷಣ ನಾನು ಅದಕ್ಕೆ ಈರುಳ್ಳಿನ ಹಾಕ್ಕೊಂಡೆ. ನಾನಿಲ್ಲಿ 2 ಒಂದು ದಪ್ಪದಿರೋದು ಆನಿಯನ್ನ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡೆ. ನಾನು ಫಸ್ಟು ಅದನ್ನು ಫ್ರೈ ಮಾಡ್ಕೋಬೇಕು. ಒಂದು ಅರ್ಧ ಫ್ರೈ ಆಗಿದ ತಕ್ಷಣ ಅದಕ್ಕೆ ಟೊಮೆಟೊ ಆ್ಯಡ್ ಮಾಡಬೇಕಾಗತ್ತೆ. ಯಾವಾಗಲೂ ಅಷ್ಟೇ ಅಲ್ವಾ, ಈರುಳ್ಳಿ ಅರ್ಧ ಫ್ರೈ ಆಗಿದ ತಕ್ಷಣವೇ ಟೊಮೆಟೊನ ಹಾಕ್ಕೋಬೇಕಾಗತ್ತೆ. ನಾನು ಒಂದೊಂದು ಸಲ ಹರಿಬರಿಲಿ ಇದ್ದರೆ ಬೇಗ ಅಡುಗೆ ಮಾಡಬೇಕು ಅಂತ ಅಂದರೆ ನಾನು ಎರಡನ್ನೂ ಮಿಕ್ಸ್ ಮಾಡಿಬಿಡ್ತೀನಿ. ಏನೂ ಮಾಡೋಕ್ಕಾಗಲ್ಲ, ಅಷ್ಟು ಕಾಯುವಷ್ಟು ತಾಳ್ಮೆ ಈ ಅಮ್ಮಂದಿರಿಗೆ ಇರಲ್ಲ. ನೋಡಿ, ಅದು ಅರ್ಧ ಫ್ರೈ ಆಗಿದ್ಮೇಲೆ ನಾನು ಇಲ್ಲಿ ಅದಕ್ಕೆ ಟೊಮೆಟೊನ ಆ್ಯಡ್ ಮಾಡ್ಕೊಂಡು, ಟೊಮೆಟೊ ತುಂಬಾ ಚೆನ್ನಾಗಿತ್ತು, ರಸ ಕೂಡ ತುಂಬಾ ಚೆನ್ನಾಗಿತ್ತು. ನಾನು ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟೆ ಇಲ್ಲಿ. ಆಮೇಲೆ ಎಲ್ಲನೂ ಒಂದು ಸಲ ಮಿಕ್ಸ್ ಮಾಡಬೇಕಾಗತ್ತೆ. ಇದು ನಾನು ಕೋಲ್ಡ್ ಆಗಿದ ತಕ್ಷಣ ಮಾಡ್ಕೊಂಡಿದ್ದು, ಅಂತಂದರೆ ಇದು ಮಾಡೇ ಒಂದು 4-5 ಡೇಸ್ ಆಯಿತು. ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ, ಆದ್ರೂ ನೋಡಿ ಕೋಲ್ಡ್ ಕಡಿಮೆನೇ ಆಗಿಲ್ಲ ನನಗೆ. ಈ ಥರ ವೆದರ್ ಇರುವಾಗ ಈ ಥರ ಬಾಡಿ ಕೂಡ ಕೋಲ್ಡ್ ಆದಾಗ ಜ್ವರ ಬಂದಾಗ ಈ ಥರ ಬಿಸಿ ಬಿಸಿ ಮಟನ್ ಫ್ರೈ, ಚಿಕನ್ ಫ್ರೈ, ಚಿಕನ್ ಸಾಂಬಾರು ತಿನ್ನಬೇಕು ಅಂತ ಅನಿಸುತ್ತೆ. ಇಲ್ಲಿ ಒಂದು ಸ್ವಲ್ಪ ಎಲ್ಲನೂ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಬಿಟ್ಬಿಡಬೇಕಾಗತ್ತೆ. ಆಮೇಲೆ ನಾವು ಇದಕ್ಕೆ ಮಟನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಮಟನ್ನ 3ರಿಂದ 4 ಸಲ ನಾನು ವಾಶ್ ಮಾಡಿದ್ದೀನಿ. ಮೀಡಿಯಮ್ ಸೈಜಲ್ಲೇ ನಾನು ಕಟ್ ಮಾಡಿಸ್ಕೊಂಡು ಬಂದಿದ್ದೀನಿ. ನಾನು ಒಂದು ಸ್ವಲ್ಪ ಇದಕ್ಕೆ ಚರ್ಬಿನ ಹಾಕ್ಸ್ಕೊಂಬಂದಿದ್ದೆ. ಅವರು ಕೆಲವೊಂದು ಸಲ ಜಾಸ್ತಿ ಹಾಕ್ಬಿಡ್ತಾರೆ, ಬಟ್ ನಾನು ಎಲ್ಲ ಟೈಮು ಜಾಸ್ತಿ ಹಾಕ್ಸ್ಕೊತೀನಿ. ಬಟ್ ಇವಾಗ ಕೋಲ್ಡು ಅಂತ ಅಂದ್ಬಿಟ್ಟು ನಾನು ಸ್ವಲ್ಪನೇ ಚರ್ಬಿ ಹಾಕ್ಸ್ಕೊಂಡಿದ್ದೆ. ಈ ಥರ ಮಟನ್ನ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡಾದ್ಮೇಲೆ ಇದಕ್ಕೆ ನಾವು ಮಸಾಲ ಪೌಡರ್ನ ಆ್ಯಡ್ ಮಾಡಬೇಕಾಗತ್ತೆ. ನಾನು ಇಲ್ಲಿ ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಇಲ್ಲಿ ಅರಿಶಿನ ಪುಡಿ, ಧನಿಯಾ ಪೌಡರ್, ಗರಂ ಮಸಾಲ, ಜೀರಾ ಪೌಡರ್ ಮತ್ತು ಖಾರದ ಪುಡಿ, ಮತ್ತೊಂದು ಸ್ವಲ್ಪ ಮಟನ್ ಮಸಾಲ, ಮೀಟ್ ಮಸಾಲ, ಇದು ಎವರೆಸ್ಟ್ ಆದರೂ ಓಕೆ, ಈಸ್ಟರ್ನ್ ಆದರೂ ಓಕೆ, ಇಲ್ಲ ಅಂತಂದರೆ ಯಾವುದಾದ್ರೂ ಓಕೆ. ಒಂದು ಸ್ವಲ್ಪ ಮಟನ್ ಮಸಾಲಾನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಕಲ್ಲು ಉಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ. ಪುಡಿ ಉಪ್ಪು ನನಗೆ ಅಷ್ಟು ಪರ್ಫೆಕ್ಟಾಗಿ ಹಾಕೋಕ್ಕೆ ಗೊತ್ತಾಗಲ್ಲ, ಅದಕ್ಕೆ ನಾನು ಒಂದು ಜಾಸ್ತಿ ಆಗುತ್ತೆ, ಇಲ್ಲ ಅಂತಂದರೆ ಕಡಿಮೆ ಆಗುತ್ತೆ. ಸೊ ನಾನು ಇಲ್ಲಿ ಕಲ್ಲುಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ. ಕಲ್ಲುಪ್ಪನ್ನ ಯೂಸ್ ಮಾಡಿಬಿಟ್ಟು ಎಲ್ಲ ಒಂದು ಸಲ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ, ಈ ಥರ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ, ಇಲ್ಲ ಅಂತಂದರೆ ಅದು ಪುಡಿ ಆಗೋಗ್ಬಿಡುತ್ತೆ. ಆಮೇಲೆ ನಾನು ಒಂದು 2 ಮಿನಿಟ್ಸ್ ಆದಮೇಲೆ ಅದ್ರ ಮೇಲ್ಗಡೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಈ ಥರ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಅದು ಬೆಂದಿದ ನಂತರ ನಮಗೆ ಅದು ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ.
ಆಮೇಲೆ ಅದು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ ಮೇಲೆ ಒಂದು ಸಲ ನಾನು ಮಿಕ್ಸ್ ಮಾಡಿಬಿಟ್ಟು ಈ ಥರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 6 ವಿಷಲ್ನ ಹಾಕೋಬೇಕಾಗುತ್ತೆ. ನಾನು ಇಲ್ಲಿ ಬರೀ 5 ವಿಷಲ್ನಷ್ಟೇ ಹಾಕ್ಕೊಂಡಿದ್ದು. ಅದು ತುಂಬ ಚೆನ್ನಾಗಿ ಬೆಂದಿರೋದ್ರಿಂದ ನಾನು ಬರೀ 5 ವಿಷಲ್ನಷ್ಟೇ ಹಾಕ್ಕೊಂಡೆ. ನೋಡಿ ಬೆಂದಿದೆ ಇದು 5 ವಿಷಲ್ ಆಗಿದೆ. 5 ವಿಷಲ್ ಆಗಿದ ನಂತರ ನಾನು ಅಕಸ್ಮಾತ್ ಬೆಂದಿಲ್ಲ ಅಂತಂದರೆ ಇನ್ನೊಂದು ವಿಷಲ್ ಹಾಕ್ಕೊಳ್ಳೋಣ ಅಂತ ಐಡಿಯಾ ಇಟ್ಕೊಂಡು ನಾನು 5 ವಿಷಲ್ನ ಹಾಕ್ಸ್ಕೊಂಡಿದ್ದು. ಬಟ್ ಇದು 5ಗೆ ತುಂಬ ಚೆನ್ನಾಗಿ ಬೆಂದಿರೋದ್ರಿಂದ ನಾನು ಮತ್ತೆ ಅದನ್ನು ಬೇಯಿಸೋಕ್ಕೆ ಹೋಗಿಲ್ಲ. ನೋಡಿ ಈ ಥರ ಪೇಸ್ಟು ಗ್ರೇವಿ ಥರ ಬಂದಿರೋದು. ಇದನ್ನು ನಾವು ಇಲ್ಲಿ ಈ ಕಡೆ ಇದನ್ನು ಮಟನ್ ಗ್ರೇವಿ ಅಂತೀವಿ, ಇಲ್ಲ ಅಂತಂದರೆ ಮಟನ್ ಮಸಾಲ ಅಂತೀವಿ, ಇಲ್ಲ ಅಂದರೆ ಮಟನ್ ಫ್ರೈ ಅಂತ ಅಂತೀವಿ. ಮಟನ್ ಫ್ರೈ ಅಂದರೂ ಕೂಡ ಇದೇ ಥರನೇ ಆಗುತ್ತೆ. ತಲೆ ಮೂಳೆ ಕೂಡ ಆಯಿತು, ನನಗೆ ಸಖತ್ ಇಷ್ಟ. ಇದ್ರ ಜೊತೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಪುಲ್ಕ ಮಾಡ್ಕೊಂಡಿದ್ದೀನಿ. ಪುಲ್ಕ ನನಗೆ ರಘುವಿಂದು ಚಿಕ್ಕಮ್ಮ ಟೇಸ್ಟ್ ತೋರಿಸಿರೋದು. ಅವರು ಒಂದು ಸಲ ಮಾಡಿಕೊಟ್ರು, ನನಗೆ ತುಂಬಾ ಇಷ್ಟ ಆಯಿತು. ಅವತ್ತಿಂದ ನಾನು ಪುಲ್ಕನೇ ಮಾಡ್ಕೊತಾ ಇರೋದು. ನೋಡಿ ಎರಡು ಸೈಡು ನನಗೆ ಸ್ವಲ್ಪ ರೋಸ್ಟ್ ಬೇಕು, ಸೊ ನಾನು ಒಂದು ಸ್ವಲ್ಪ ರೋಸ್ಟೇ ಮಾಡ್ಕೊಳ್ಳೋದು. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಅದು ಉಬ್ಬು ಬರುತ್ತೆ ಅಂದರೆ ಖುಷಿ ಆಗುತ್ತೆ, ನೋಡೋಕ್ಕೇ ಖುಷಿ ಆಗುತ್ತೆ. ನೋಡಿ ಈ ವೆದರಲ್ಲಿ ಈ ಥರ ಪುಲ್ಕ ಮತ್ತು ಮಟನ್ ಮಸಾಲ ಬಿಸಿ ಬಿಸಿಯಾಗಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಸಿಕ್ಕಿಬಿಟ್ರೆ ಸೂಪರಾಗಿರುತ್ತೆ. ವಿಡಿಯೋ ಯಾರಿಗಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್.